ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಅಂಶ ಪ್ರಿಯರೇ, ದೇವರ ವಾಕ್ಯವನ್ನು ಗಮನಿಸುವುದು. ಪ್ರಿಯ ದಾವಿದನ ಕೀರ್ತನೆ 119ನೇ ಅಧ್ಯಾಯ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೇಳಲಿರುವ ವಾಕ್ಯ ಭಾಗಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, ಒಳ್ಳೆ ನೆಲದಲ್ಲಿ ಬಿದ್ದ ಬೀಜ 100ಕ್ಕೆ 100 60-30ರಷ್ಟು ಫಲ ಕೊಟ್ಟಂತೆ, ಕೇಳಲಿರುವ ಜೀವಂತ ಕ್ರಿಯೆ ಮಾಡುವ ಇಬ್ಬೈಕತಿಗಿಂತ ಹರಿತವಾದ ಕೀಲು ಮಜ್ಜೆಗಳನ್ನು, ದೇಹ ಆತ್ಮ ಪ್ರಾಣಗಳನ್ನು ತೂರಿ ಹೋಗುವಂಥ, ಶುದ್ಧ ಮಾಡುವಂಥ ಹೃದಯವನ್ನು ಮಾಂಸದ ಹೃದಯವನ್ನಾಗಿ ದೈವಿಕ ಹೃದಯವನ್ನಾಗಿ ಮಾರ್ಪಡಿಸುವ ದೇವರ ವಾಕ್ಯವನ್ನು ಧ್ಯಾನಿಸುವ ಪ್ರೇರೆ. ದೇವರ ವಾಕ್ಯವನ್ನು ಆಲಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯ ಆತ್ಮನ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಜ್ಞಾನವನ್ನು, ಪರಿಶುದ್ಧ ಆತ್ಮನ ಶಕ್ತಿಯನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿ ವಿಕಾಸ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ಮಹಿಮಾ ಸ್ವರೂಪನೇ, ಬೆಳಕಾದ ದೇವರೇ, ತಂದೆ, ದೇವರ ವಾಕ್ಯವನ್ನು ಗಮನಿಸುವುದು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಪರಿಶುದ್ಧ ಆತ್ಮನ ಮೂಲಕ ಬೆರೆಸಿರುವ ಪರಿಶುದ್ಧ ಗ್ರಂಥದ ಕೆಲವು ವಾಕ್ಯ ಭಾಗಗಳ ಮೂಲಕ ತಂದೆ, ನಿಮ್ಮ ಮಕ್ಕಳಾದ ವಿಶ್ವಾಸಿಗಳಾದ ಪ್ರಜೆಗಳಾದ ಸೇವಕರಾದ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಿಮ್ಮ ಪರಿಶುದ್ಧ ಮಾರ್ಗವಾದ ಸತ್ಯವಾದ ಜೀವವಾದ ಯೇಸುವಿನ ಮೂಲಕ ನಮ್ಮನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಅದೃಶ್ಯ ದೇವರ ಸಾದೃಶ್ಯ ರೂಪವಾದ ಯೇಸು ಕ್ರಿಸ್ತನೇ, ಸರ್ವಶ್ರೇಷ್ಠ ಸೃಷ್ಟಿಗೆ ಜ್ಯೇಷ್ಠ ಪುತ್ರನೇ, ಆಗಲೆಲ್ಲದರಲ್ಲಿ ಅಗ್ರಸ್ತನೇ, ಆದಿ ಸಂಭೂತನೇ, ಸತ್ತವರೊಳಗಿನ ಮೊದಲೆದ್ದು ಬಂದಾತನೇ, ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುವ ದೇವರೇ ಯೇಸುವೆ, ನಿಮ್ಮ ಸನ್ನಿಧಿಗೆ ಬರುತ್ತೇವೆ ಸ್ವಾಮಿ. ನಿಮ್ಮ ವಾಕ್ಯವನ್ನು, ದೇವರ ವಾಕ್ಯವಾದ ನಿಮ್ಮನ್ನು ಗಮನಿಸಿ ನಡೆಯುವಂತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ ವಿಧೇಯತೆಯಿಂದ ಪರಿಶುದ್ಧತೆಯಿಂದ ನಿಮ್ಮನ್ನು ಹೊಂದಿಕೊಂಡು ಭಯಭಕ್ತಿಯಿಂದ ಜೀವಿಸಲು ಮಹಾಕೃಪೆ ತೋರಬೇಕೆಂದು ಹೀಗೆ ಮಾಡಿ ಶಾಂತಿದಾಯಕ ದೇವರೇ, ಈ ವಾಕ್ಯ ಭಾಗದಲ್ಲಿ ಕೇಳಲು ಬಂದಿರುವ ಪ್ರತಿಯೊಬ್ಬ ಮಗ ಮಗಳನ್ನು, ದೊಡ್ಡ ಚಿಕ್ಕವರೆಲ್ಲರನ್ನು ಜ್ಞಾಪಿಸಿಕೊಂಡು ಅವರ ಜೀವಿತದಲ್ಲಿರುವ ಎಲ್ಲ ಸೈತಾನನ ಹೋರಾಟಗಳನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ತುಳಿಸಿ ಹಾಕಿ ಈ ಲೋಕಕ್ಕೆ ನಮ್ಮೆಲ್ಲರನ್ನು ಬೆಳಕಾಗಿ ಉಪ್ಪಾಗಿ ನಿಮ್ಮ ರಾಜ್ಯಕ್ಕಾಗಿ, ನೀತಿಗಾಗಿ, ಆತ್ಮಗಳ ರಕ್ಷಣೆಗಾಗಿ, ಸತ್ಯದ ಜ್ಞಾನಕ್ಕಾಗಿ ಜೀವಿಸುವಂತೆ, ನಿಮ್ಮನ್ನು ಸಂತೋಷಪಡಿಸುವಂತೆ ಅನುಗ್ರಹಿಸಬೇಕೆಂದು ರಾಜಾದಿರಾಜನಾದ ಬೇಗನೆ ಬರಲಿರುವ ನಜರೇತಿನ ದೇವಕುಮಾರ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆತ್ಮಸ್ವರೂಪನೇ, ಇರುವಾತನೇ, ಪರಿಶುದ್ಧನೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಹೌದು ಪ್ರೇರೆ, ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದು. ನಾವು ನೇರವಾಗಿ ವಾಕ್ಯ ಭಾಗದೊಳಗೆ ಪ್ರವೇಶಿಸೋಣ ಪ್ರೇರೆ. ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ನಾವು ಕಳೆದ ಹಿಂದಿನ ವಾಕ್ಯ ಭಾಗದಲ್ಲಿ ನೋಡಿಕೊಂಡ ಪ್ರೇರೆ. ಧರ್ಮಶಾಸ್ತ್ರದ ಮಹತ್ತು 119ನೇ ಕೀರ್ತನೆ ಪೀಠಿಕೆ ನೋಡುವುದಾದರೆ, ಧರ್ಮಶಾಸ್ತ್ರದ ಅಥವಾ ದೇವರ 10 ಆಜ್ಞೆಗಳು ಪ್ರೇರೆ, ಅದರ ಮಹತ್ತು ವರ್ಣಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ ಎಂದು. ಅದೇ 119ನೇ ಕೀರ್ತನೆಯ 9ನೇ ವಾಕ್ಯ ಭಾಗದಿಂದ 16ನೇ ವಾಕ್ಯ ಭಾಗದವರೆಗೆ ನೋಡಿಕೊಳ್ಳೋಣ ಪ್ರೇರೆ. ಅಂದು ಧರ್ಮಶಾಸ್ತ್ರ ಇತ್ತು ಪ್ರೇರೆ, ಇಂದು ದೇವರ ವಾಕ್ಯ. ಹೌದು, ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯ ಭಾಗದಿಂದ ನೋಡುತ್ತೇವೆ, ನಾನು ಪ್ರವಾದಿಗಳ ಪ್ರವಚನಗಳನ್ನಾಗಲಿ ಧರ್ಮಶಾಸ್ತ್ರವನ್ನಾಗಲಿ ಅಲ್ಲಗಳೆಯಲು ಬಂದಿಲ್ಲ, ನೆರವೇರಿಸಲು ಬಂದಿದ್ದೇನೆ. ಹೌದು ಪ್ರೇರೆ, ಯೇಸುವೆ ಧರ್ಮಶಾಸ್ತ್ರಕ್ಕೆ ಅಧೀನನಾಗಿ ಪ್ರವಾದಿಗಳ ಪ್ರವಚನಗಳ ನೆರವೇರಿಕೆಯಾಗಿ ಹುಟ್ಟಿದ್ದಾನೆ ಪ್ರೇರೆ. ಆತನಲ್ಲಿ ವಿಶ್ವಾಸ ಇಡುವವರು ಧರ್ಮಶಾಸ್ತ್ರವನ್ನು ನೆರವೇರಿಸಿದಂತೆ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವವರು ಹೊಸ ಸೃಷ್ಟಿಯಾಗುತ್ತಾರೆ ಪ್ರೇರೆ. ಯಾವುದು ಧರ್ಮಶಾಸ್ತ್ರಕ್ಕೆ ಅಸಾಧ್ಯವಾಯಿತು, ದೇವರೇ ತನ್ನ ವಾಕ್ಯವಾಗಿ ಮಾಂಸ ರೂಪದಲ್ಲಿ ಕಳಿಸಿಕೊಟ್ಟ ತನ್ನ ಮಗನ ಮುಖಾಂತರ, ದೇವರೇ ಪ್ರತಿರೂಪವೇ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಸಾಧ್ಯ ಮಾಡಿದ ಪ್ರೇರೆ. ಯಾರು ದೇವರ ಬಳಿಗೆ ಬರಲು ಸಾಧ್ಯವಿಲ್ಲ ಪ್ರೇರೆ, ನೀತಿವಂತರಲ್ಲ ಯಾರು. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದರಿಂದ ಆ ದೇವರ ಸನ್ನಿಧಿಗೆ ಧೈರ್ಯದಿಂದ ಪ್ರವೇಶಿಸಲು
ಆ ದೇವರ ಜೀವದಲ್ಲಿ ಭಾಗಿಗಳಾಗಲು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮುಖಾಂತರ ಕರೆದಿದ್ದಾನೆ ಪ್ರಿಯರೇ. ಇಂದಿನ ಕಾಲದಲ್ಲಿ ಮನುಷ್ಯರು ತಮಗೆ ಇಷ್ಟ ಬಂದ ಪ್ರಕಾರ ನಡೆದುಕೊಂಡರು. ವಿಗ್ರಹಗಳನ್ನೇ ದೇವರೆಂದರು, ಪಶು ಪಕ್ಷಿಗಳನ್ನೇ ಮನುಷ್ಯರನ್ನೇ ದೇವರೆಂದು, ಸರ್ಪಗಳನ್ನೇ ದೇವರೆಂದು ಪೂಜಿಸತೊಡಗಿದರು. ಆದರೆ ಈಗಲಾದರೂ ದೇವರು ವಿಶ್ವದ 4 ದಿಕ್ಕುಗಳಲ್ಲಿರುವ ಎಲ್ಲ ಜನಾಂಗಗಳನ್ನು ತನ್ನ ಕಡೆಗೆ ಕರೆಯುತ್ತಿದ್ದಾನೆ. ಯೇಸು ಕ್ರಿಸ್ತನ ಮುಖಾಂತರ ಆತನಲ್ಲಿ ವಿಶ್ವಾಸ ಇಡುವವರನ್ನು ನೀತಿವಂತರನ್ನಾಗಿ ನಿರ್ಣಯಿಸುತ್ತಿದ್ದಾನೆ. ನೀತಿವಂತರಾದರೆ ನಾವು ದೇವರ ಪರಲೋಕಕ್ಕೆ ಯೋಗ್ಯರಾಗುತ್ತೇವೆ ಪ್ರೇರೆ. ಮನುಷ್ಯನ ನೀತಿ ಕೊಳೆ ಬಟ್ಟೆಗೆ ಸಮಾನ, ಆದರೆ ದೇವರ ನೀತಿ ದೈವತ್ವಕ್ಕೆ ಸಮಾನ ಪ್ರೇರೆ. ಹೌದು, ದೇವರನ್ನು ಯಾರು ಸಮೀಪಿಸಲು ಸಾಧ್ಯವಿಲ್ಲ. ಯಾರು ಏಕಪುತ್ರನು ಸ್ವತಃ ದೇವರಾಗಿದ್ದು ದೇವರ ಸಮೀಪಕ್ಕೆ ತೆಗೆದುಕೊಂಡು ಹೋಗಲು ನಮ್ಮಲ್ಲಿ ಬಳಿಗೆ ಬಂದಿದ್ದಾನೆ ಪ್ರೇರೆ. ಹೀಗೆ ನಾವು 119ನೇ ಕೀರ್ತನೆ ಬನ್ನಿ ಪ್ರೇರೆ. ಆ 119ನೇ ಅಧ್ಯಾಯ ಕೀರ್ತನೆ ಗ್ರಂಥ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. Psalms 119 ಚಾಪ್ಟರ್ ವರ್ಸ್ 9 to 16th ವರ್ಡ್. ಇಲ್ಲಿ ಓದೋದಾದರೆ ಯೌವನಸ್ಥನು 9ನೇ ವಾಕ್ಯ, 119ನೇ ಕೀರ್ತನೆ 9ನೇ ವಾಕ್ಯ, 119 ಚಾಪ್ಟರ್ Psalms 9th ವರ್ಡ್ to 16th ವರ್ಡ್. 9th ವರ್ಡ್. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂದು ದಾವೀದನು ಹೇಳ್ತಿದ್ದಾನೆ ಪ್ರೇರೆ. ಮತ್ತು 10ನೇ ವಾಕ್ಯ, ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ನನ್ನನ್ನು ಕಾಯಿ ಎಂದು ಹೇಳುತ್ತಿದ್ದಾನೆ. 11ನೇ ವಾಕ್ಯ, ನಿನಗೆ ವಿರೋಧವಾಗಿ ನಾನು ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಹೌದು ಪ್ರೇರೆ. 12ನೇ ವಾಕ್ಯ, ಸ್ತುತಿಪಾತ್ರನಾದ ದೇವರೇ ಯೆಹೋವನೇ ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. 13ನೇ ವಾಕ್ಯ, ನನ್ನ ತುಟಿಗಳು ನಿನ್ನ ವಿಧಿ ವಚನಗಳನ್ನೆಲ್ಲ ವರ್ಣಿಸುತ್ತವೆ. 14ನೇ ವಾಕ್ಯ, ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆಯ ಮಾರ್ಗದಲ್ಲಿ ಆನಂದಿಸುತ್ತೇನೆ. 15ನೇ ವಾಕ್ಯ, ನಿನ್ನ ನಿಯಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು, ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯಗಳನ್ನು ಮರೆಯುವುದಿಲ್ಲ. ಅದು ಪ್ರೇರೆ. ದಾವೀದನು ಧರ್ಮಶಾಸ್ತ್ರದ ಮಹತ್ವವನ್ನು, ದೇವರ ಆಜ್ಞೆಗಳ ಮಹತ್ವವನ್ನು, ದೇವರ ಒಂದು ಕಟ್ಟಳೆಗಳ ಮಹತ್ವವನ್ನು, ದೇವರ ನಿಯಮಗಳ ಮಹತ್ವವನ್ನು, ನಿಬಂಧನೆಗಳ ಮಹತ್ವವನ್ನು, ಆಜ್ಞೆಗಳ ಮಹತ್ವವನ್ನು ವರ್ಣಿಸ್ತಿದ್ದಾನೆ ಪ್ರೇರೆ. ಹೀಗೆ ನಾವು 119ನೇ ಕೀರ್ತನೆ 9ನೇ ವಾಕ್ಯದಿಂದ 16ನೇ ವಾಕ್ಯದವರೆಗೆ ನಾವು ನಡತೆ ಶುದ್ಧಪಡಿಸಿಕೊಳ್ಳುವುದು ನೋಡುತ್ತೇವೆ ಪ್ರೇರೆ. ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ ಆ ದೇವರ ವಾಕ್ಯವನ್ನು ಪೂರ್ಣ ಮನಸ್ಸಿನಿಂದ ಹುಡುಕಬೇಕಾಗಿದೆ ಎಂದು ಹೇಳ್ತಿದ್ದಾನೆ, ಹುಡುಕುತ್ತೇನೆ ಎಂದು ಹೇಳ್ತಿದ್ದಾನೆ. ದೇವ, ಹೀಗೆ ಹುಡುಕುವ ನನ್ನನ್ನು ನಿನ್ನ ಆಜ್ಞೆಗಳಿಗೆ ತಪ್ಪಿ ಹೋಗದಂತೆ ಕಾಯಿ. ಹೌದು ಪ್ರೇರೆ. ಮತ್ತು ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ಆಜ್ಞೆಗಳನ್ನು ವಾಕ್ಯಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಸ್ತುತಿಪಾತ್ರನಾದ ದೇವರೇ ಯೆಹೋವನೇ ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ಯಾವ ಮಾರ್ಗದಲ್ಲಿ ನಾನು ಹೋಗಬೇಕು ದೇವರೇ? ಯಾವುದು ನನಗೆ ತಕ್ಕರ, ಯಾವುದು ನನಗೆ ಉತ್ತಮ, ಉನ್ನತ, ಉತ್ಕೃಷ್ಟ, ಯೋಗ್ಯ, ರಕ್ಷಣೆ, ಬೆಳಕು ಆಗಿದೆ, ಧೈರ್ಯದಿಂದ ಜೀವಿಸುವಂತೆ ಮಾಡುತ್ತದೆ, ಅದರಲ್ಲಿ ನನ್ನ ನಡೆಸು ಪ್ರಭುವೆ. ಹೀಗೆ ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೆಯೇ ನಿನ್ನ ಕಟ್ಟಳೆ ಮಾರ್ಗದಲ್ಲಿ ಆನಂದಿಸುತ್ತೇನೆ. ನಿನ್ನ ನಿಯಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷೀಕರಿಸಿಕೊಳ್ಳುವೆನು, ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ ಎಂದು ಹೇಳ್ತಿದ್ದಾನೆ ಪ್ರೇರೆ. ಹೌದು ಪ್ರೇರೆ. ಹೌದು ಪ್ರೇರೆ. ಹೀಗೆ ದೇವರ ವಾಕ್ಯವನ್ನು ಗಮನಿಸುವುದು ಎನ್ನುವ ಅಂಶದಲ್ಲಿ ನಾವು ಕೀರ್ತನೆಗಳ ಗ್ರಂಥ 25ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುತ್ತೇವೆ. Psalms 25 ವರ್ಸ್ 7th ವರ್ಡ್. ಇಲ್ಲಿ ಓದುವುದಾದರೆ, ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಪ್ರಾರ್ಥನೆ, ದಾವೀದನ ಕೀರ್ತನೆ. ಇದು ಪ್ರಾರ್ಥನೆ ರೂಪವಾದ ಕೀರ್ತನೆ ಪ್ರೇರೆ. ದಾವೀದನು ಹೇಳ್ತಿದ್ದಾನೆ, ತಂದೆಯಾದ ದೇವರಿಗೆ, ಯೆಹೋವನೇ ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಹೌದು, ಯೆಹೋವನೇ ದೇವರೇ, ನನ್ನ ಯೌವನದ ತಪ್ಪುಗಳನ್ನು
ಮನಸ್ಸಿನಲ್ಲಿ ಇಡದೆ, ದ್ರೋಹಗಳನ್ನು ಮನಸ್ಸಿನಲ್ಲಿ ಇಡದೆ, ಅಂದರೆ ಯೌವನದಲ್ಲಿ ಎಲ್ಲರೂ ತಪ್ಪುಗಳನ್ನು ಮಾಡಿರ್ತಾರೆ ಪ್ರೇರೆ, ತಿಳಿದು ತಿಳಿಯದೆ. ಯಾಕಂದರೆ ಆಗ ಇನ್ನು ದೇವರ ಪರಿಚಯ ಆಗಿರುವುದಿಲ್ಲ, ಅಥವಾ ಪರಿಚಯ ಆದರೂ ಕೂಡ ಕ್ರಮೇಣ ನಾವು ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತೇವೆ. ಹೀಗೆ ಯೌವನ ತಪ್ಪುಗಳನ್ನು ಮನಸ್ಸಿನಲ್ಲಿ ಇಡಬೇಡ. ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನಾನು ನಡೆಸು ಪ್ರೇರೆ. ದೇವರ ಕೃಪೆ ಅಯೋಗ್ಯರಾದ ನಮ್ಮನ್ನು, ಯೌವನದ ತಪ್ಪುಗಳಿಂದ ಆಲೋಚನೆಯನ್ನು ತುಂಬಿರುವ ನಮ್ಮನ್ನು, ದ್ರೋಹಗಳನ್ನು ಮನಸ್ಸಿನಲ್ಲಿಟ್ಟ ತುಂಬಿಕೊಂಡಿರುವ ನಮ್ಮನ್ನು, ದೇವರ ಕೃಪೆ ನಮ್ಮನ್ನು ದಯಾಪೂರ್ವಕವಾಗಿ ನಡೆಸುತ್ತದೆ ಪ್ರೇರೆ. ಮತ್ತು ಯೌವನದ ತಪ್ಪುಗಳು ಮಾಡದಂತೆ, ತಿಳಿದು ತಿಳಿದು ದೇವರ ಆಜ್ಞೆ ಮೀರದಂತೆ, ದ್ರೋಹ ಮಾಡದಂತೆ, ಪರಿಶುದ್ಧತೆಗೆ, ಪರಿಶುದ್ಧನಾದ ದೇವರಿಗೆ, ಪರಲೋಕಕ್ಕೆ, ನಮ್ಮಂತೆ ದೇವರ ರೂಪದಲ್ಲಿರುವ ಮನುಷ್ಯರಿಗೆ ದ್ರೋಹ ಮಾಡದೆ, ದೇವರ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನಾನು ನಡೆಸು ತಂದೆ ಎಂದು ಹೇಳ್ತಿದ್ದಾನೆ. ಪ್ರಿಯರೇ, ನಾವು ಯೌವನದ ತಪ್ಪುಗಳಿಂದ, ಪಾಪಗಳಿಂದ ತಪ್ಪಿಸಿಕೊಳ್ಳಬೇಕಾದರೆ ದೇವರ ಕೃಪೆ, ದಯೆ, ನನಗೆ ದಯಪಾಲಿಸು ದೇವರೇ, ದಯೆ ಕೃಪೆಯಿಂದ ನಡೆಸು ಎಂದು ಬೇಡಿಕೊಳ್ಳಬೇಕಾಗಿದೆ. ಹೀಗೆ ಯೌವನದ ತಪ್ಪುಗಳನ್ನು, ದ್ರೋಹಗಳನ್ನು ಮನಸ್ಸಿನಲ್ಲಿ ಇಡಬೇಡ ಎಂದು ನಿನ್ನ ಕೃಪೆಗೆ ತಕ್ಕಂತೆ ನನ್ನನ್ನು ದಯಾಪೂರ್ವಕವಾಗಿ ನಡೆಸು ಎಂದು ಹೇಳ್ತಿದ್ದಾನೆ. ದೇವರ ವಾಕ್ಯವನ್ನು ಗಮನಿಸುವುದಾದರೆ ನಾವು ಯೌವನದ ತಪ್ಪುಗಳಿಂದ ಬಿಡುಗಡೆ ಆಗುತ್ತೇವೆ ಪ್ರೇರೆ, ತಪ್ಪಿಸಿಕೊಳ್ಳುತ್ತೇವೆ. ಮತ್ತು ದೇವರಿಗೂ ಮನುಷ್ಯರಿಗೂ ವಿರುದ್ಧ ನಮ್ಮಂತೆ ನೆರೆಯವರನ್ನು ಪ್ರೀತಿಸಿ ಎಂದು ಹೇಳಿದ್ದಾನೆ. ಆದರೆ ನಾವು ದೇವರ ವಾಕ್ಯವನ್ನು ಗಮನಿಸದಿದ್ದರೆ ನಮ್ಮಂತೆ ನೆರೆಯವರನ್ನು ಪ್ರೀತಿಸದೆ ಬದಲಿಗೆ ತಪ್ಪು ದ್ರೋಹಗಳನ್ನು ಮಾಡುತ್ತಾ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ, ಅವರು ಮಾಡಿದ ತಪ್ಪುಗಳನ್ನು, ದ್ರೋಹಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾ ದೇವರ ಕೃಪೆಗೆ ವಿರುದ್ಧವಾಗಿ ದೇವರ ದಯೆಯನ್ನು ಮಿಸ್ಯೂಸ್ ಮಾಡಿಕೊಳ್ತೇವೆ ಪ್ರೇರೆ. ಆದರೆ ನನ್ನ ಯೌವನದ ತಪ್ಪುಗಳನ್ನು, ದ್ರೋಹಗಳನ್ನು ಮನಸ್ಸಿನ ಇಟ್ಟುಕೊಳ್ಳಬೇಡ ದೇವರೇ, ನಿನ್ನ ಕೃಪೆಗೆ ತಕ್ಕಂತೆ ನನ್ನ ದಯಾಪೂರ್ವಕ ನಡೆಸಿ ಎಂದು ಹೇಳ್ತಿದ್ದಾನೆ. ಯೋಬನು ಕೂಡ ಹೇಳ್ತಿದ್ದಾನೆ ಪ್ರೇರೆ. ಯೋಬನ ಗ್ರಂಥ 13ನೇ ಅಧ್ಯಾಯ 23ರಿಂದ 26ನೇ ವಾಕ್ಯದವರೆಗೆ ಓದುತ್ತೇವೆ. ದ ಬುಕ್ ಆಫ್ ಜೋಬ್ ಚಾಪ್ಟರ್ 13 ವರ್ಸ್ 23rd to 26th ವರ್ಡ್. ಇಲ್ಲಿ ಓದುವುದಾದರೆ, ನನ್ನ ಪಾಪ ದೋಷಗಳೆಷ್ಟೋ, ನನ್ನ ಪಾಪವನ್ನು, ದ್ರೋಹವನ್ನು ನನಗೆ ತಿಳಿಯಪಡಿಸು. ಯೋಬನು ಹೇಳ್ತಿದ್ದಾನೆ ದೇವರಿಗೆ, ದೇವರೇ ನನ್ನ ಪಾಪ ದೋಷಗಳು ಎಷ್ಟು, ನನ್ನ ಪಾಪವ ದ್ರೋಹವನ್ನು ನನಗೆ ತಿಳಿಯಪಡಿಸು. ನೀನು ವಿಮುಖನಾಗಿ ನನ್ನನ್ನು ಶತ್ರುವೆಂದು ಎಣಿಸಿರುವುದೇಕೆ? ದೇವರು, ಯೋಬನು ತನಗೆ ವಿಮುಖನಾಗಿದ್ದಾನೆ, ದೇವರು ನನಗೆ ವಿಮುಖನಾಗಿದ್ದಾನೆ, ಶತ್ರುವೆಂದು ಎಣಿಸಿದ್ದಾನೆ ಏಕೆ ಎಂದು ದೇವರಿಗೆ ಪ್ರಶ್ನೆ ಮಾಡುತ್ತಿದ್ದಾನೆ. ಹಾರಿ ಹೋಗುವ ಎಲೆಯನ್ನು ನಡಗಿಸುವಿಯಾ? 25ನೇ ವಾಕ್ಯ. ಹಾರಿ ಹೋಗುವ ಎಲೆಯನ್ನು ನಡಗಿಸುವಿಯಾ? ಒಣಗಿದ ಹೊಟ್ಟನ್ನು ಅಟ್ಟಿ ಬಿಡುವೆಯಾ? ಹಾರಿ ಹೋಗುವ ಎಲೆಯನ್ನು ನಡಗಿಸುವೆಯಾ? ಅದೇ ನಡುಗುತ್ತಾ ಹೋಗುತ್ತದೆ, ಮತ್ತೆ ಯಾಕೆ ನಡುಗಿಸುತ್ತಿ ದೇವರೇ ಎನ್ನುವಂತೆ. ಮತ್ತು ಒಣಗಿದ ಹೊಟ್ಟನ್ನು ಅಟ್ಟಿ ಬಿಡುವೆಯಾ? ಒಣಗಿದ ಹೊಟ್ಟು ಗಾಳಿಗೆ ಓಡಿ ಹೋಗುತ್ತಿರುತ್ತದೆ, ಮತ್ತೆ ಅದರಿಂದ ಹಚ್ಚಿ ಭಯಪಡಿಸುತ್ತೀಯ, ಅದೇ ಹೋಗುತ್ತದಲ್ಲ ಎನ್ನುವಂತೆ. 26ನೇ ವಾಕ್ಯ. ನನ್ನ ವಿಷಯವಾಗಿ ಕಠಿಣವಾದ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದಿ. ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆಯನ್ನು ನನಗೆ ಕೊಟ್ಟಿದ್ದಿ. ಅಂದರೆ ನನ್ನ ಯೌವನದಲ್ಲಿ ನಾನು ಪಾಪ ಮಾಡಿದ್ದೇನೆ, ಆ ಬಾಧ್ಯತೆ, ಅದರ ಫಲ ನನಗೆ ಕೊಟ್ಟಿದ್ದಿ. ಅಂದರೆ ಇಲ್ಲಿ ಯೋಬನು ಹೇಳ್ಕೊಳ್ತಿದ್ದಾನೆ, ನನ್ನ ಯೌವನದಲ್ಲಿ ಪಾಪ ಮಾಡಿದ್ದೇನೆ, ನೀನು ನೋಡಿದ್ದಿ, ತಿಳಿದು ತಿಳಿಯದೆ ಆ ಪಾಪದ ಫಲದ ಬಾಧ್ಯತೆ, ಅದರ ಒಂದು ಸಂಬಳ ನನಗೆ ಕೊಟ್ಟಿದ್ದಿ. ಅಂದರೆ ಆತನು ಸೈತಾನ್ನಿಂದ ಶೋಧಿಸಲ್ಪಡುತ್ತಿರುತ್ತಾನೆ ಪ್ರೇರೆ. ದೇವರ ಅಪ್ಪಣೆ ತೆಗೆದುಕೊಂಡು ಬಂದು ಒಂದೇ ದಿನದಲ್ಲಿ ಮಕ್ಕಳು, ಬೆಳೆ, ಆಸ್ತಿ ನಾಶ ಆಯ್ತು ಪ್ರೇರೆ. ಹೆಂಡತಿ ಕೂಡ ದೂಷಿಸಿ ಸಾಯಿ ಎಂದು ಹೇಳಿದಳು. ಹೀಗೆ ಕೆಲವರು ಸ್ನೇಹಿತರು ಕೂಡ ಬಂದು ಆತನನ್ನು ಆಪಾದನೆ ಮಾಡಿದರು. ನೀನು ಮಾಡಿದ ಪಾಪ ದೊಡ್ಡದು ಆಗಿದೆ, ಸಹಿಸಿಕೊಳ್ಳಲಾರದಾಗಿದೆ, ಆತನ ಮೇಲೆ ನಿಂದೆ ಹಾಕುತ್ತಿರುತ್ತಾರೆ. 13ನೇ ಅಧ್ಯಾಯ ನಾವು 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ ಓದುವುದಾದರೆ, ಯೋಬನ ಗ್ರಂಥ 13ನೇ ಅಧ್ಯಾಯ 1ರಿಂದ 5. ಇಗೋ, ಇವುಗಳನ್ನೆಲ್ಲ ನನ್ನ ಕಣ್ಣು ಕಂಡಿದೆ, ಕಿವಿಯು ಕೇಳಿ ಗ್ರಹಿಸಿದೆ, ನೀವು ತಿಳಿಯದಿರುವುದನ್ನು ನಾನು ತಿಳಿದಿದ್ದೇನೆ. ಅಂದರೆ ಅನೇಕ ಉಪದೇಶ ಮಾಡಿರುತ್ತಾರೆ ಯೋಬನ ಗೆಳೆಯರು. ನೀನು ಒಳ್ಳೆಯವನಾಗಿದ್ದರೆ ಹೀಗೆ ಆಗುತ್ತಿರಲಿಲ್ಲ,
ಮತ್ತು 7 ದಿನ ಆತನೊಂದಿಗೆ ಮಣ್ಣಿನಲ್ಲಿ ಕೂತುಕೊಂಡು ಧೂಳಿನಲ್ಲಿ ಆತನ ಯಾತನೆಗಾಗಿ ಪಶ್ಚಾತ್ತಾಪಡುತ್ತಾರೆ ಉಪವಾಸದಿಂದ. ಆದಾಗ್ಯೂ ದೂರದಲ್ಲಿ ಕೂತುಕೊಳ್ಳುತ್ತಾರೆ. ಆತನ ಮೈಯಿಂದ ಬಂದ ದುರ್ವಾಸನೆ ತಡೆದುಕೊಳ್ಳಲಾಗದೆ ಆತನ ಮೈಯೆಲ್ಲ ಹುಣ್ಣು ಹುಟ್ಟಿರುತ್ತದೆ ಪ್ರೇರೆ, ಕೀವು ಬರುತ್ತಿರುತ್ತದೆ. ಅದರಿಂದ ಆತನು ದೇವರಿಗೆ ಯಾವುದೋ ದೊಡ್ಡ ಅಪರಾಧ ಮಾಡಿದ್ದಾನೆ ಎಂದು ಹೇಳುತ್ತಾ ಇರುತ್ತಾರೆ. ಅನೇಕ ವಿಷಯಗಳು ಉಪದೇಶ ಮಾಡುತ್ತಿರುವಾಗ ಯೋಬನು ಹೇಳುತ್ತಾನೆ, ಇವುಗಳನ್ನೆಲ್ಲ ನನ್ನ ಕಣ್ಣು ಕಂಡಿದೆ, ಕಿವಿ ಕೇಳಿ ಗ್ರಹಿಸಿದೆ. ನೀವು ತಿಳಿದಿರುವುದನ್ನು ನಾನು ತಿಳಿದಿದ್ದೆ, ನಿಮಗಿಂತ ನಾನು ಕಡೆಯಲ್ಲ. 2-3ನೇ ವಾಕ್ಯ. ಆದರೆ ನಾನು ಸರ್ವಶಕ್ತನ ಸಂಗಡ ಮಾತನಾಡಬೇಕು, ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೇನೆ. ಯೋಬನ ಗ್ರಂಥ 13ನೇ ಅಧ್ಯಾಯ 3ನೇ ವಾಕ್ಯ. ಜೋಬ್ ಚಾಪ್ಟರ್ 13 ವರ್ಸ್ 3rd ವರ್ಡ್. ಆದರೆ ನೀವು ಎಷ್ಟು ಹೇಳಿದರೂ ಕೂಡ ನಿಮಗಿಂತ ನಾನು ಕಡೆಯವನಲ್ಲ, ನಿಮ್ಮಂತೆ ನಾನು ಸತೆ ಕಂಡಿದ್ದೇನೆ, ಕೇಳಿದ್ದೇನೆ, ಗ್ರಹಿಸಿದ್ದೇನೆ ದೇವರ ವಿಷಯ. ಆದರೆ ನಾನು ಸರ್ವಶಕ್ತನ ಸಂಗಡ ಮಾತಾಡಬೇಕು, ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೇನೆ. ದೇವರ ಸಂಗಡ ಮಾತಾಡಬೇಕು. ನಾನು ನೀತಿವಂತೀನಿ, ಅನ್ಯಾಯವಾಗಿ ನನ್ನ ಮೇಲೆ ಇದು ಹೊರಿಸಲಾಗಿದೆ, ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೇನೆ. ನೋಡ್ಬೇಕು, ಧೈರ್ಯ ಇದೆ ದೇವರೊಂದಿಗೆ ಮಾತನಾಡಲು. ನೀನು ಪಾಪ ಮಾಡುವುದಾದರೆ ದೇವರ ಮುಂದೆ ನಿಲ್ಲಲು ಸಾಧ್ಯವಿಲ್ಲ, ಮಾತನಾಡಲು ಇನ್ನೂ ಸಾಧ್ಯವಿಲ್ಲ. ಯಾಕಂದರೆ ಮನಸ್ಸಾಕ್ಷಿ ಚುಚ್ಚುತ್ತದೆ, ಸತ್ತಿರುತ್ತದೆ. ಹೀಗೆ 4ನೇ ವಾಕ್ಯ 4th ವರ್ಡ್. ನೀವಾದರೂ ಸುಳ್ಳನ್ನು ಮೆತ್ತುವವರಾಗಿದ್ದೀರಿ, ನೀವೆಲ್ಲರೂ ವ್ಯರ್ಥವೈದ್ಯರೇ. ನೀವಾದರೂ ನನ್ನ ಯಾತನೆ, ನನ್ನ ಪಾಪದ ಫಲ, ನನ್ನ ಘೋರ ತಪ್ಪು ಮಾಡಿದ್ದೇನೆ ದೇವರಿಗೆ ವಿರುದ್ಧವಾಗಿ, ದೇವರನ್ನು ನೀನು ಮನಸ್ಸಿನಲ್ಲಿ ದೂಷಿಸಿರಬಹುದು, ಏನನ್ನು ಎನ್ನುತ್ತೀರಿ. ನೀವಾದರೂ ಸುಳ್ಳನ್ನು ಮೆತ್ತುವವರೇ. ಹೌದ್ರಿ, ಸುಳ್ಳನ್ನು ಮೆತ್ತುವವರು. ನಾವು ಮನೆಗೆ ಸಿಮೆಂಟ್ ಆಗಲಿ, ಹಳೆಯ ಕಾಲದಲ್ಲಿ ಮಣ್ಣು ಮೆತ್ತುತ್ತಿದ್ದರು, ಹೌದು ಪ್ರೇರೆ, ಒಂದು ತಡಿಕೆಗೆ. ಅದರಂತೆ ನೀವಾದರೂ ಸುಳ್ಳನ್ನು ಮೆತ್ತುವವರಾಗಿದ್ದೀರಿ, ನೀವೆಲ್ಲರೂ ವ್ಯರ್ಥವೈದ್ಯರೇ. ನೀವು ವೈದ್ಯರು ಎನ್ನಿಸ್ಕೊಳ್ತಿದ್ದೀರಿ. ದೇವರನ್ನು ಅರಿತುಕೊಂಡಿದ್ದೇನೆ, ದೇವರ ಜ್ಞಾನ ನಮ್ಮಲ್ಲಿದೆ, ದೇವರನ್ನು ಪ್ರಾರ್ಥಿಸುತ್ತೇವೆ, ದೇವರ ಭಕ್ತರೆಂದು ನೀವು ಹೇಳಿಕೊಳ್ಳಬಹುದು. ಆದರೆ ನಿಮ್ಮ ಉಪಶಮನದ ಮಾತುಗಳು ಸುಳ್ಳು ಮೆತ್ತುವಂಥದ್ದಾಗಿದೆ. ನೀವೆಲ್ಲರೂ ವ್ಯರ್ಥ ವೈದ್ಯರೇ. ಅಂದರೆ ನೀವು ಹೆಸರಿಗೆ ವೈದ್ಯರು, ನಿಮ್ಮ ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ನೀವು ಹೆಸರಿಗೆ ಮಾತ್ರ ವೈದ್ಯರು, ಅಜ್ಞಾನ ವೈದ್ಯರು ಎಂದಂತೆ. ದೇವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ನೀವೆಲ್ಲರೂ ವ್ಯರ್ಥ ವೈದ್ಯರೇ. ಇಂದು ಕೂಡ ಅನೇಕ ಸೇವಕರಿದ್ದಾರೆ ಪ್ರೇರೆ. ಅವರು ಹೇಳುವ ಮಾತುಗಳು, ಅವರೇ ಮಾಡುವ ಪ್ರಾರ್ಥನೆ ಯಾವ ವಿಶ್ವಾಸಿಗಳಿಗೆ ಸಮಾಧಾನ ತರುವುದಿಲ್ಲ, ಆರೋಗ್ಯ ತರುವುದಿಲ್ಲ, ಚೈತನ್ಯ, ಉತ್ಸಾಹ, ಬಿಡುಗಡೆ, ಜಯ, ಆಶೀರ್ವಾದ, ಪವಿತ್ರ ಮಾರ್ಗದಲ್ಲಿ ಸತ್ಯದಲ್ಲಿ ಜೀವದಲ್ಲಿ ನಡೆಯಲು ಸಾಧ್ಯವಾಗುವುದಿಲ್ಲ. ಬದಲಿಗೆ ಒಬ್ಬರಿಗೊಬ್ಬರ ಕಾದಾಡುವುದಕ್ಕೆ, ಹೊಟ್ಟೆ ಕಿಚ್ಚುಪಡುವುದಕ್ಕೆ, ತೀರ್ಪು ಒಳಗಾಗುವುದಕ್ಕೆ, ದೇವರ ಆತ್ಮನನ್ನು ನೋಯಿಸುವುದಕ್ಕೆ ಕಾರಣ ಆಗುತ್ತಿದೆ. ಕಾರಣ ಅವರೆಲ್ಲರೂ ವ್ಯರ್ಥವೇ ಇದ್ದರೆ, ವ್ಯರ್ಥ ಬೋಧಕರೇ, ವ್ಯರ್ಥ ಸೇವಕರೇ, ವ್ಯರ್ಥ ವಿಶ್ವಾಸಿಗಳೇ. ಅವರಲ್ಲಿ ದೇವರ ಆತ್ಮ ಇಲ್ಲ. ಅವರು ಪ್ರಕೃತ ಸ್ವಭಾವವುಳ್ಳವರು. ದೇವರ ಆತ್ಮನ ವರಗಳನ್ನು ಅಲೆಗಳೆಯುತ್ತಾರೆ. ಕಣ್ಣು ಕಾಣದ ಮಾನವ ಹೃದಯ ಗ್ರಹಿಸದ ಕಿವಿ ಕೇಳದ ಆನಂದ ಅತಿಶಯಗಳನ್ನು ಉಂಟು ಮಾಡಿದ್ದಾನೆ ದೇವರು ತನ್ನನ್ನು ಒಲಿದವರಿಗೆ ಎಂದು ವಿಶ್ವಾಸದೆ. ವ್ಯರ್ಥ ವೈದ್ಯರೇ, ವ್ಯರ್ಥ ಸೇವಕರೇ, ವ್ಯರ್ಥ ವಿಶ್ವಾಸಿಗಳೇ, ವ್ಯರ್ಥ ಬೋಧಕರೇ ಆಗಿದ್ದಾರೆ ಪ್ರಿಯ. ಹೀಗೆ 5ನೇ ವಾಕ್ಯ. ನೀವು ಬಾಯಿ ಮುಚ್ಚಿ ಸುಮ್ಮನಾದರೆ ಎಷ್ಟೋ ಉತ್ತಮ. ಮೌನವೇ ನಿಮಗೆ ಜ್ಞಾನವು. ಹೌದು ಪ್ರಿಯರೇ, ದೇವರ ಆತ್ಮನ ಸಹಾಯವಿಲ್ಲದೆ, ಜ್ಞಾನವಿಲ್ಲದೆ, ಮೇಲಿನಿಂದ ಬರುವ ಜ್ಞಾನವು ಮೊದಲನೇದಾಗಿ ಪರಿಶುದ್ಧವಾದದ್ದು, 2ನೇದಾಗಿ ಸಮಾಧಾನವಾದದ್ದು, 3ನೇದಾಗಿ ವಿನಯವುಳ್ಳದ್ದು, 4ನೇದಾಗಿ ದಯದಾಕ್ಷಿಣಿ ಮುಂತಾದ ಫಲಗಳಿಂದ ಕೂಡಿದ್ದು, 5ನೇದಾಗಿ ನೀತಿ ತುಂಬಿದ್ದು ಫಲ ಪ್ರಿಯರೇ. ನೀತಿ ಎಂಬ ಬೀಜ, ದೇವರ ಮಾತನ್ನು ಬಿತ್ತುವಂಥದ್ದು ದೇವರ ಜ್ಞಾನ. ಹೀಗೆ ನೀವು ಸುಳ್ಳನ್ನು ಮೆತ್ತುವವರು, ವ್ಯರ್ಥ ವೈದ್ಯರೇ, ನೀವು ಬಾಯಿ ಮುಚ್ಚಿ ಸುಮ್ಮನಾದರೆ ನಿಮಗೆ ಎಷ್ಟೋ ಒಳ್ಳೆಯದು, ಅವರಿಗೆ ಒಳ್ಳೆಯದಂತ ಪ್ರೇರೆ. ಇವತ್ತು ದೇವರ ಹೇಳದೆ ಬೋಧಿಸುವವರು, ಸೇವೆ ಮಾಡುವುದು ಸುಳ್ಳನ್ನು ಮೆತ್ತುವಂಥದ್ದಾಗಿದೆ ಪ್ರೇರೆ. ವ್ಯರ್ಥ ಮಾತುಗಳು, ವ್ಯರ್ಥ ಪ್ರಾರ್ಥನೆ, ವ್ಯರ್ಥ ಬೋಧನೆ. ಹೌದು ಪ್ರೇರೆ. ಹೀಗೆ ನಾವೆಲ್ಲರೂ, ಅಂಥವರೆಲ್ಲರೂ ಬಾಯಿ ಮುಚ್ಚಿ ಸುಮ್ಮನಾದರೆ ಎಷ್ಟೋ ಒಳ್ಳೆಯದು ಅವರಿಗೂ ಕೇಳುವವರಿಗೂ. ಮೌನವೇ ನಿಮಗೆ, ಅವರಿಗೆ, ನಮಗೆ ಎಷ್ಟೋ ಜ್ಞಾನ ಪ್ರೇರೆ. ಹೀಗೆ ಯೋಬನು ತನ್ನ ಹೃದಯದ ಮಾತುಗಳನ್ನು ಸರ್ವಶಕ್ತನ ಸಂಗಡ ಮಾತಾಡಬೇಕು, ದೇವರೊಂದಿಗೆ ವಾದಿಸಲು ಅಪೇಕ್ಷಿಸುತ್ತೆ ಎಂದು ಹೇಳ್ತಿದ್ದಾನೆ. ಹೀಗೆ ನಾವು ವಾಕ್ಯವನ್ನು ಗಮನಿಸಿ
ನಡೆಯುವುದು ಎನ್ನುವ ಅಂಶದಲ್ಲಿ ಇನ್ನೊಂದು ವಾಕ್ಯ ನೋಡೋದಾದರೆ ಪ್ರೇರೆ 119ನೇ ಕೀರ್ತನೆ 18ನೇ ವಾಕ್ಯದಲ್ಲಿ ನೋಡೋದಾದರೆ 119 ಸ್ಲಾಮ್ಸ್ ಚಾಪ್ಟರ್ 118th ವರ್ಡ್ ಇಲ್ಲಿ ಓದುವುದಾದರೆ, ನಿನ್ನ ನಿಬಂಧನೆಗಳಿಗೆ ತಪ್ಪಿದವರೆಲ್ಲರನ್ನು ನೀನು ತಳ್ಳಿಬಿಡುತ್ತಿ, ಅವರ ಕುಯುಕ್ತಿಯು ವ್ಯರ್ಥವಾದದ್ದೇ. ದೇವರೇ, ನಿನ್ನ ನಿಬಂಧನೆಗಳನ್ನು, ನಿನ್ನ ವಾಕ್ಯಗಳನ್ನು, ನಿನ್ನ ಧರ್ಮಶಾಸ್ತ್ರವನ್ನು, ನಿನ್ನ ಕಟ್ಟಳೆಗಳ ಆಜ್ಞೆಗಳನ್ನು, ವಾಕ್ಯಗಳನ್ನು, ನಿನ್ನ ಸುವಾರ್ತೆಯನ್ನು, ಯೇಸು ಕ್ರಿಸ್ತನನ್ನು, ನಿನ್ನ ನಿಬಂಧನೆಗಳನ್ನು ತಪ್ಪಿದವರೆಲ್ಲರನ್ನು ನೀನು ತಳ್ಳಿಬಿಡುತ್ತಿ. ಬೆಳಕು ಈ ಲೋಕಕ್ಕೆ ಬಂದರೂ ಕೂಡ 2000 ವರ್ಷಗಳ ಕೆಳಗೆ ಯೇಸು ಕ್ರಿಸ್ತನ ಹೆಸರನ್ನು ಧರಿಸಿಕೊಂಡು, ಆದರೆ ಮನುಷ್ಯರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಅವಲಂಬಿಸಿದರು. ಕಾರಣ ಫ್ರೀ ಇನ್ ಜೀಸಸ್ ನೇಮ್. ಯಾಕಂದರೆ ಅವರ ಕೃತ್ಯಗಳು ದುಷ್ಕೃತ್ಯಗಳಾಗಿ ಕಂಡು ಬಂದವೆಂದು ಅವರು ಬೆಳಕಿಗೆ ಸುಳಿಯಲಿಲ್ಲ. ಅದರಿಂದ ಅವರಿಗೆ ತೀರ್ಪಾಯಿತು ಪ್ರೇರೆ, ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಅವಲಂಬಿಸಿದರು. ಹೌದು ಪ್ರೇರೆ, ನಿನ್ನ ನಿಬಂಧನೆಗಳನ್ನು ದೇವರೇ, ನಿನ್ನ ವಾಕ್ಯಗಳನ್ನು, ನಿನ್ನ ಭಯಭಕ್ತಿಯನ್ನು, ನಿನ್ನ ಪವಿತ್ರ ಚಿತ್ತವನ್ನು ತಪ್ಪಿದವರೆಲ್ಲರನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತ ದೇವರ ನಿಮ್ಮ ಕುಮಾರನನ್ನು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ದೇವರೇ, ನೀನು ಕೊಟ್ಟ ನಿನ್ನ ಏಕಮಾತ್ರ ಅದ್ವಿತೀಯ ಕುಮಾರನನ್ನು ವಿಶ್ವಾಸದವರು ನರಕಕ್ಕೆ, ನಾಶನಕ್ಕೆ ಹೋಗುತ್ತಾರೆ. ನೀನು ತಳ್ಳಿಬಿಡುತ್ತಿ. ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ, ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಏಕಮಾತ್ರ ಕುಮಾರನನ್ನು ದಯಪಾಲಿಸಿದನು. ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಅದಕ್ಕಾಗಿ ಕಳಿಸಿಕೊಟ್ಟನು. ಆದರೆ ಮನುಷ್ಯರಾದರೂ ದೇವರಿಗಿಂತ ಹೆಚ್ಚಾಗಿ ಲೋಕವನ್ನೇ, ಕಣ್ಣಿಗೆ ಕಾಣುವ ಚೆಲುವಾದವುಗಳನ್ನೇ ಪ್ರೀತಿಸಿದರು ಪ್ರೇರೆ. ಇದನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೆಷ್ಟು ಸುಂದರವಾಗಿರಬಹುದು, ಮಹೋನ್ನತವಾಗಿರ್ಬೋದು, ಪರಿಶುದ್ಧನು, ಸರ್ವಶಕ್ತನು ಮತ್ತು ಭಯಂಕರನಾಗಿರ್ಬೋದು, ಒಳ್ಳೆಯಾತನಾಗಿರ್ಬೋದು. ಸಾಮಾನ್ಯವಾಗಿ ಮನುಷ್ಯರನ್ನೇ, ಸಹಾಯ ಮಾಡಿದವರನ್ನೇ ಒಳ್ಳೆಯವರೆನ್ನುತ್ತೇವೆ. ಆದರೆ ದೇವರು ಅನೇಕ ಒಳಿತುಗಳಿಗೆ ಮೂಲ ಕಾರಣನಾಗಿದ್ದಾನೆ ಪ್ರೇರೆ. ಆತನನ್ನು ತಪ್ಪಿದವರೆಲ್ಲರೂ, ದೇವರನ್ನು ಮರೆತವರೆಲ್ಲರೂ, ಆತನ ವಾಕ್ಯಗಳನ್ನು, ಆತನ ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು, ಆತನ ಪರಿಶುದ್ಧ ಗ್ರಂಥ ಬೈಬಲ್ ಗ್ರಂಥವನ್ನು ಪ್ರೇರೆ, ಮುದ್ರಣ ಯಂತ್ರ ಬಂದಿದ್ದೇ ಬೈಬಲ್ ದೇವರ ಮಾತುಗಳನ್ನು ಪ್ರಿಂಟ್ ಮಾಡುವುದಕ್ಕೆ ಪ್ರೇರೆ. ಹೌದು, ಆದರೆ ಇವತ್ತು ಈ ಗ್ರಂಥವನ್ನೇ ಕೊನೆಯ ಗ್ರಂಥವಾಗಿ ಅಂದುಕೊಳ್ಳುತ್ತಾರೆ. ಆದರೆ ನಿಜವಾಗಿ ದೇವರ ದೃಷ್ಟಿಯಲ್ಲಿ, ದೇವರನ್ನು ನಿಜವಾಗಿ ಪ್ರೀತಿಸುವವರ ದೃಷ್ಟಿಯಲ್ಲಿ, ದೇವರನ್ನು ಹೃದಯ, ಬುದ್ಧಿ, ಶಕ್ತಿ, ಆತ್ಮದಿಂದ ಪೂರ್ಣ ಮನಸ್ಸಿನ ಹುಡುಕುವವರಿಗೆ ಇದುವೇ ರಾಜ ಗ್ರಂಥ ಪ್ರೇರೆ. ಹೌದು, ಇದು ಮಾತನಾಡುವ ಪುಸ್ತಕ. ಇದು ನಮ್ಮ ಆತ್ಮದ ಕನ್ನಡಿ, ನಮ್ಮ ನಿಜವಾದ ವ್ಯಕ್ತಿತ್ವ, ಎರಡನೇ ವ್ಯಕ್ತಿ, ನೂತನ ಜೀವಿತ. ಅದು ಪ್ರೇರೆ, ದೇವರು ತನ್ನ ಪ್ರೀತಿಯ ಮಕ್ಕಳಿಗೆ, ಪರಲೋಕ ಸೇರುವವರಿಗೆ, ಸ್ವರ್ಗ ಸೇರುವವರಿಗೆ ಸೃಷ್ಟಿಕರ್ತನ ತಂದೆ ಬರೆದುಕೊಟ್ಟ ಪ್ರೇಮ ಪತ್ರ ಪ್ರೇರೆ. ಯಾವ ತಂದೆ ಆದರೂ ತನ್ನ ಮಕ್ಕಳಿಗೆ 1, 2, 3, 4, 5, 6 ಪೇಜ್ ಬರಿಬೋದು, 10 ಪೇಜ್ ಬರಿಬೋದು ಯೋಗಕ್ಷೇಮ ಬಗ್ಗೆ. ಆದರೆ ಪರಲೋಕ ತಂದೆ 2000 ಪೇಜ್ಗಳು, ಹಾಳೆಗಳು ಬರೆದು ಕೊಟ್ಟಿದ್ದಾನೆ ಪ್ರೇರೆ. ಇದು ನಮ್ಮ ಮುಂದೆ ಜ್ಞಾನಕ್ಕಾಗಿ ಇಡಲಾಗಿದೆ ಪ್ರೇರೆ. ಒಳಿತು ಕೆಡುಕು, ಕತ್ತಲು ಬೆಳಕು, ನೀರು ಬೆಂಕಿ, ಅಶುಭ ಶುಭ, ಪಾಪ ಪುಣ್ಯ, ಸ್ವರ್ಗ ನರಕ, ಸದಾಚಾರ ಅನಾಚಾರ, ಅಕ್ರಮ ಸಕ್ರಮ, ಧರ್ಮ ಅಧರ್ಮ, ಒಳಿತು ಕೆಡುಕು, ಹೌದು ಪ್ರೇರೆ, ಕತ್ತಲು ಬೆಳಕು. ಹೀಗೆ ನಾವು ಕೀರ್ತನೆಗಳ ಗ್ರಂಥ, ಜ್ಞಾನೋಕ್ತಿ ಗ್ರಂಥ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ ಪ್ರೇರೆ. ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದೇ ದೇಹಕ್ಕೆ ಆರೋಗ್ಯ, ಪಾಪವನ್ನು ಬಿಟ್ಟು ಬಿಡುವುದೇ ಎಲುಬಿಗೆ ಶಕ್ತಿ ಸಾರ. ಹೌದು ಪ್ರೇರೆ, ಅನೇಕ ಆಹಾರಗಳ ಬಗ್ಗೆ ಯೋಚನೆ ಮಾಡುತ್ತೇವೆ. ಅದು ತಿಂದರೂ ಕೂಡ ನೀನು ದೇವರ ಆಜ್ಞೆಗಳನ್ನು ಮೀರಿದರೆ ನಿನ್ನ ದೇಹಕ್ಕೆ ಆರೋಗ್ಯ ಇರುವುದಿಲ್ಲ ಅಂತ ಹೇಳಕ್ಕ. ಒಂದು ವೇಳೆ ಅನೇಕ ಆಹಾರ ಬಗ್ಗೆ ನೀನು ಜಾಗೃತ ಆಗಿದ್ದರೂ ಕೂಡ, ಒಳ್ಳೆ ಆಹಾರ ತಿಂದರೂ ಕೂಡ ನೀನು ಪಾಪ ಬಿಡುವುದಿಲ್ಲವಾದರೆ ನಿನ್ನ ಎಲುಬಿಗೆ ಶಕ್ತಿ ಸಾರ ಇರುವುದಿಲ್ಲ, ಒಳಗಡೆಯಿಂದ ನೀನು ದೃಢವಾಗಿರುವುದಿಲ್ಲ ಪ್ರೇರೆ. ಹೀಗೆ ದೇವರ ವಾಕ್ಯವನ್ನು ಗಮನಿಸುವುದು ಎನ್ನುವ ಅಂಶದೊಳಗೆ ನಾನು ನೋಡ್ತಿದ್ದೆ ಪ್ರೇರೆ.
19 ಕೀರ್ತನೆ 118ನೇ ವಾಕ್ಯದಲ್ಲಿ, ದೇವರೇ ನಿನ್ನ ನಿಬಂಧನೆಗಳನ್ನು ತಪ್ಪಿದವರೆಲ್ಲರನ್ನು ನೀನು ತಳ್ಳಿಬಿಡುತ್ತಿ. ಹೌದು ಪ್ರಿಯರೇ, ಯಾರು ಯೇಸು ಕ್ರಿಸ್ತನನ್ನು ತಳ್ಳಿಬಿಡುತ್ತಾರೋ, ನಿಜ ದೇವರು ಸತ್ಯದೇವರು ನಿತ್ಯ ಜೀವವಾದ ನಮ್ಮ ಪಾಪಗಳ ಭಾರವನ್ನು ಹೊತ್ತುಕೊಳ್ಳಲು ಬಂದ ಲೋಕರಕ್ಷಕ ದೇವರ ಕುರಿಮರಿ, ನಮ್ಮ ಪಾಪ ಕೊಡುವ ಸಂಬಳ ಮರಣವನ್ನು ನರಕ ಶಿಕ್ಷೆಯನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆಂದು ಯಾರು ವಿಶ್ವಾಸವಿಲ್ಲವೋ ಆತನೇ ಆತ್ಮಸ್ವರೂಪನಾದ ದೇವರ ಕಾಣುವ ರೂಪ. ಹೌದು, ಆತನೇ ನನ್ನ ರಕ್ಷಕ, ನನ್ನ ನಿಜವಾದ ಸ್ನೇಹಿತ, ನನ್ನ ನಿಜವಾದ ತಂದೆ, ಆಪತ್ ಬಾಂಧವ ಎಂದು ಯಾರು ವಿಶ್ವಾಸವಿಲ್ಲವೋ ಅವರೆಲ್ಲ ತಪ್ಪಿ ಹೋಗುತ್ತಾರೆ ಪ್ರಿಯರೇ. ಅವರನ್ನು ದೇವರು ತಳ್ಳಿಬಿಡುತ್ತಾನೆ. ಅವರ ಕುಯುಕ್ತಿಯು ವ್ಯರ್ಥವಾದದ್ದೇ. ಯೇಸು ನನಗೆ ಬೇಕಿಲ್ಲ, ದೇವರು ನನಗೆ ಬೇಕಿಲ್ಲ. ದೇವರನ್ನು ಯಾರು ನೋಡಿದ್ದಾರೆ? ಸ್ವಂತ ಬಲದ ಮೇಲೆ ಮನುಷ್ಯರ ಭುಜ ಬಲವನ್ನು ನೆಚ್ಚಿಕೊಳ್ಳುವುದಾದರೆ ವಿದ್ಯಾಭ್ಯಾಸವನ್ನು, ಸೌಂದರ್ಯವನ್ನು, ಟ್ಯಾಲೆಂಟ್ಗಳನ್ನು, ಸೆಂಟ್ರಲ್ ಗೌರ್ಮೆಂಟ್ ಜಾಬುಗಳನ್ನು, ಪೂರ್ವಜರ ತಂದೆ ತಾಯಿಗಳ ಆಸ್ತಿಪಾಸ್ತಿಗಳನ್ನು, ವಾಹನ ಬಂಗಲೆಗಳನ್ನು, ಇನ್ನು ಆರೋಗ್ಯವನ್ನು, ದೃಢವಾದ ಮೈಕಟ್ಟನ್ನು, ನಿನ್ನ ಕುಯುಕ್ತಿಯನ್ನು ನಂಬುವುದಾದರೆ ಅವರ ಕುಯುಕ್ತಿಯೇ ವ್ಯರ್ಥವಾದದ್ದೇ. ನಾವು ಪ್ರೇರೆ, ದೇವರ ವಾಕ್ಯಗಳನ್ನು ತಪ್ಪಿದವರೆಲ್ಲರೂ, ಯೇಸುವನ್ನು ತಪ್ಪಿದವರೆಲ್ಲರೂ, ಬೆಳಕನ್ನು ತಪ್ಪಿದವರೆಲ್ಲರೂ ಅವರ ಕುಯುಕ್ತಿ ಇರುತ್ತದೆ ಅಂತ ಪ್ರೇರೆ. ಅವರ ಕುಯುಕ್ತಿ ವ್ಯರ್ಥವಾದದ್ದು, ಅವರನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಹೀಗೆ 119ನೇ ಅಧ್ಯಾಯ ಕೀರ್ತನೆ 119ನೇ ವಾಕ್ಯ, ಭೂಲೋಕದ ದುಷ್ಟರೆಲ್ಲರನ್ನು ಕೀಟದಂತೆ ತೆಗೆದು ಬಿಡುತ್ತಿ, ಆದ್ದರಿಂದ ನಾನು ನಿನ್ನ ಕಟ್ಟಳೆಗಳನ್ನು ಪ್ರೀತಿಸುತ್ತೇನೆ. ಭೂಲೋಕದ ದುಷ್ಟರೆಲ್ಲರನ್ನು ಅಂದರೆ ದೇವರ ವಾಕ್ಯ ನಿಬಂಧನೆ ತಪ್ಪಿದವರೆಲ್ಲರೂ ಕುಯುಕ್ತಿಯಿಂದ ಜೀವಿಸುತ್ತಾರೆ ಪ್ರೇರೆ. ಮತ್ತು ಆ ದೇವರ ವಾಕ್ಯವನ್ನು ತಪ್ಪಿದವರೆಲ್ಲರೂ, ಯೇಸುವನ್ನು ಬಿಟ್ಟವರೆಲ್ಲರೂ ಭೂಲೋಕದ ದುಷ್ಟರ ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಪ್ರೇರೆ. ಯಾಕಂದರೆ ಬೆಳಕಿಲ್ಲದಲ್ಲಿ ಕತ್ತಲೆ ಬರುತ್ತದೆ, ಯೇಸುವೆ ಬೆಳಕಾಗಿದ್ದಾನೆ. ಹೀಗೆ ದುಷ್ಟರಾಗುವುದು ಆದರೆ ಕಿಟ್ಟದಂತೆ ತೆಗೆದು ಬಿಡುತ್ತಾನೆ. ಅದು ಪ್ರೇರೆ, ಕಿಟ್ಟ ಅಂದರೆ ಅವಶ್ಯಕ ಇರಲಾರ್ದು ಪ್ರೇರೆ, ಕೆಡುಕು ಉಂಟು ಮಾಡುವಂಥದ್ದು. ನಾವು ಹೊಲದಲ್ಲಿ ಕಳೆ ಬೆಳೆ ಎರಡೂ ಇರ್ತದೆ, ಆದರೆ ಬೆಳೆಗೆ ಹಾನಿಯಾಗುತ್ತದೆ. ಕಳೆ ಬೆಳೆಯ ಸಾರವನ್ನೆಲ್ಲ ತೆಗೆದುಕೊಳ್ಳುತ್ತದೆ ಎಂದು ಆ ಕಳೆಯನ್ನು ತೆಗೆದುಹಾಕಲಾಗುತ್ತದೆ. ಅದರಂತೆ ದೇವರು ಭೂಲೋಕದ ದುಷ್ಟರೆಲ್ಲರನ್ನು ಕೀಟದಂತೆ ತೆಗೆದು ಬಿಡುತ್ತಾನೆ. ಆದ್ದರಿಂದ ದೇವರ ಕಟ್ಟಳೆಗಳನ್ನು ಪ್ರೀತಿಸುತ್ತೇನೆ ಎಂದು ಹೇಳ್ತಿದ್ದಾನೆ. ಅದು ನಾವು ಕೂಡ ದೇವರ ನಿಬಂಧನೆಗಳೇ ತಪ್ಪಿ ಹೋಗದಂತೆ ಪ್ರಾರ್ಥಿಸೋಣ ಪ್ರೇರೆ, ನಡೆದುಕೊಳ್ಳೋಣ. ದೇವರ ವಾಕ್ಯನ ಗಮನಿಸಿ. 120ನೇ ವಾಕ್ಯ, ನಿನ್ನ ಭಯದಿಂದ ನನ್ನ ಮಾಂಸವು ಕಂಪಿಸುತ್ತದೆ, ನಿನ್ನ ವಿಧಿಗಳಿಗೆ ಅಂಜಿಕೊಂಡಿದ್ದೇನೆ. ದಾವೀದನು ಹೇಳ್ತಿದ್ದಾನೆ, ದೇವರೇ ನಿನ್ನ ಭಯದಿಂದ ನನ್ನ ಮಾಂಸವು ಕಂಪಿಸುತ್ತದೆ, ನಿನ್ನ ವಿಧಿಗಳಿಗೆ ಅಂಜಿಕೊಂಡಿದ್ದೇನೆ. ಅದು ಪ್ರೇರೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ. ದೇವರ ಭಯದಿಂದ ಅಂತರಂಗ ಅರಳುತ್ತದೆ. ಅದು ಪ್ರೇರೆ, ದೇವರ ಭಯ ಪಾಪವನ್ನು ತೊಲಗಿಸುತ್ತದೆ, ಕೋಪವನ್ನು ತಡೆಗಟ್ಟುತ್ತದೆ. ಅದು ಪ್ರೇರೆ, ಹೀಗೆ ದೇವರ ಭಯದಿಂದ ಕೂಡಿದವರಾಗಿ ಯೇಸು ಕ್ರಿಸ್ತನನ್ನು ಸೇವಿಸಬೇಕಾಗಿದೆ ಪ್ರೇರೆ. ಹೀಗೆ ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದು ಎನ್ನುವ ವಾಕ್ಯ ಭಾಗದಲ್ಲಿ ನಾವು ಇನ್ನೂ ಒಂದು ವಾಕ್ಯ ನೋಡುವುದಾದ ಪ್ರೇರೆ, ನಾವು ಲೂಕನ ಸುವಾರ್ತೆ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದ್ತೇವೆ. ಲೂಕ್ ಗಾಸ್ಪಲ್ ಚಾಪ್ಟರ್ 2 ವರ್ಸ್ 19th ವರ್ಡ್, ವರ್ಸ್ 15 1 ವರ್ಡ್. ಲೂಕನ ಸುವಾರ್ತೆ 2ನೇ ಅಧ್ಯಾಯ 19ನೇ ವಾಕ್ಯ ಹಾಗೂ 51ನೇ ವಾಕ್ಯ. ಇಲ್ಲಿ ಓದುವುದಾದರೆ, ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು. ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು. ಅದು ಪ್ರೇರೆ, ಯೇಸು ಕ್ರಿಸ್ತನ ಜನನ ಬಗ್ಗೆ ದೇವದೂತರು ಅದನ್ನು ಕುರುಬರಿಗೆ ತಿಳಿಸ್ತಾರೆ. ಆ ಕುರುಬರು ಬಂದು ಆ ತಾಯಿ ಮರಿಯಳ ತನ್ನ ಚೊಚ್ಚಲ ಮಗಳನ್ನು ಎತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ 7ನೇ ವಾಕ್ಯ ಪ್ರೇರೆ, 2ನೇ ಲೂಕ ಸುವಾರ್ತೆ 2ನೇ ಅಧ್ಯಾಯ 7ನೇ ವಾಕ್ಯ 6ರಿಂದ 7ನೇ ವಾಕ್ಯ. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಯೇಸುವನ್ನು ಗೋದಲಿಯಲ್ಲಿ ಮಲಗಿಸಿದಳು. ಇದು ಸುದ್ದಿ ಆ ಕುರುಬರು ತರುತ್ತಾರೆ ಬೆತ್ಲೆಹೇಮಿಗೆ. ದಾವೀದನ ಊರಿನಲ್ಲಿ ನಿಮಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ ನಿಮಗೆ ಗೊತ್ತಾಗುವುದಕ್ಕೆ ಬಟ್ಟೆಯಿಂದ
ಗುರುತೇನೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರು